ಈ ವಿಡಿಯೋದಲ್ಲಿ ಖ್ಯಾತ ಕೃಷಿ ತಜ್ಞರು ಹಾಗೂ ತೇಜ ನರ್ಸರಿಯ ಮಾಲೀಕರಾದ ಶ್ರೀಯುತ ಶಿವನಾಪುರ ರಮೇಶ್ ಅವರು ತಮ್ಮ ಜೀವನದ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಜೊತೆಗೆ ತೇಜ ನರ್ಸರಿಯನ್ನು ಪ್ರಾರಂಭ ಮಾಡಿದ್ದು ಹೇಗೆ ಅಂತಲೂ ತಿಳಿಸ್ತಾ ಇದ್ದಾರೆ. ಬನ್ನಿ ಕೇಳೋಣ. ನಾನು ಶಿವನಾಪುರ ರಮೇಶ್ ಅಂತ. ನನ್ನ ಬಾಲ್ಯ ಅಂದರೆ ನಾನು ಹುಟ್ಟಿದ್ದು 1959 ಫೆಬ್ರವರಿ ತಿಂಗಳು 6ನೇ ತಾರೀಕಿನಂದು. ನನ್ನದು ಅವಿಭಜಿತ ಕುಟುಂಬ. ನನ್ನ ಕುಟುಂಬದಲ್ಲಿ ಸುಮಾರು 72 ಜನ ವಾಸಿಸ್ತಿದ್ದಂಥ ಕುಟುಂಬ. ಮೂಲತಃ ನನ್ನ ಕುಟುಂಬ ಸಂಪೂರ್ಣ ವ್ಯವಸಾಯವನ್ನೇ ಅವಲಂಬಿಸಿದಂಥ ಕುಟುಂಬ ಮತ್ತು ಶಿಸ್ತುಬದ್ಧ ಜೀವನವನ್ನು ಮಾಡ್ತಿದ್ದಂಥ ಕುಟುಂಬ. ಆದರೆ ಮನೆಗೆ ಬೇಕಾಗಿದ್ದಂತಹ ಹಣ್ಣು, ತರಕಾರಿ, ದವಸ, ಧಾನ್ಯ ಇವುಗಳು ಎಲ್ಲವೂ ಸ್ವಂತನೇ ಬೆಳ್ಕೊಳ್ತಾ ಇದ್ರು. ಇದು 1980ನೇ ಇಸ್ವಿ ತನಕ ನಾನು ನೋಡ್ತಾ ಇದ್ದಾಗೆ ಸಂಪೂರ್ಣ ಸಾವಯವದಲ್ಲೇ ನನ್ನ ಕುಟುಂಬ ಪೂರ್ತಿ ಎಲ್ಲ ಬೆಳೆಗಳನ್ನ ಬೆಳೀತಾ ಇದ್ರು. ಇವರ ಪ್ರಮುಖವಾದಂತಹ ಬೆಳೆಗಳಂದರೆ ಆಲೂಗಡ್ಡೆ, ಈರುಳ್ಳಿ, ತರಕಾರಿಗಳಾದಂಥ ಮೆಣಸಿನಕಾಯಿ ಮತ್ತು ಬದನೆಕಾಯಿ, ಬೀಟ್ರೋಟು, ಕ್ಯಾರೆಟು, ಡಬಲ್ ಬೀನ್ಸು ಇವುಗಳು ತೋಟದಲ್ಲಿ. ಇವುಗಳ ಜೊತೆಗೆ ಸದಾ ಸೊಪ್ಪುಗಳನ್ನು ಇರ್ತಾಯಿತ್ತು. ಆಮೇಲೆ ಬೆಳ್ಳುಳ್ಳಿ ಕೂಡ ಪ್ರಮುಖವಾಗಿ ಇವರು ಬೆಳೀತಾ ಇದ್ದಂತಹ ಬೆಳೆ. ಇದಲ್ಲದೆ ಇವರು ಚೋಚೋ ಅಂದರೆ ಆಗಿನ ಕಾಲಕ್ಕೆ ಈ ಚಪ್ರ ಬದನೆಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಬೆಳೀತಾ ಇದ್ರು. ಅದರ ಜೊತೆಗೆ ಬಹುಶಃ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಇವರು ಬಹುಶಃ 1900ರ ಆಸುಪಾಸಿನಿಂದನೇ ಶುಂಠಿಯನ್ನು ಕೂಡ ಇವರು ಬೆಳೀತಾ ಇದ್ರು. ಆಗಿನ ಕಾಲಕ್ಕೆ ಯಾವುದೇ ಹೈಬ್ರಿಡ್ ಆಲೂಗಡ್ಡೆಗಳು ಇಲ್ದಿದ್ದಂತಹ ಕಾಲದಲ್ಲಿ ಒಂದು ಮೂಟೆ ಆಲೂಗಡ್ಡೆ ಉಣಿದ್ರೆ 35 ಮೂಟೆ ಆಲೂಗಡ್ಡೆ ಬೆಳೀತಾ ಇದ್ರು. ಇವರು ಬೆಳೀತಾ ಇದ್ದಂಥ ಆಲೂಗಡ್ಡೆಯನ್ನು ನೋಡಲಿಕ್ಕೆ ಸುತ್ತಮುತ್ತ ಊರುಗಳಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಮತ್ತು ವ್ಯವಸಾಯದ ವಿಧಾನಗಳನ್ನು ಇವರ ಹತ್ರ ಕಲಿತು ಹೋಗ್ತಾ ಇದ್ರು. ಹಾಗಾಗಿ ನಾವು ಒಂಥರ ಹುಟ್ಟಾರಾಭ್ಯ ವ್ಯವಸಾಯವನ್ನೇ ಅವಲಂಬಿಸ್ಕೊಂಡು ಬಂದಂತಹ ನನ್ನ ಕುಟುಂಬದ ಬಗ್ಗೆ ಹೇಳ್ಬೇಕಂತೇಳಿದರೆ ನನಗೆ ಸುಮಾರು 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಮ್ಮ ಅಮ್ಮ ಯಾರು ಅನ್ನೋದು ನನಗೆ ಕನ್ಫ್ಯೂಷನ್ ಇತ್ತು. ಕಾರಣ ಏನಂದರೆ ಎಲ್ಲರೂ ಅಮ್ಮ ಅಂತ ಕರಿತಾ ಇದ್ವಿ. ಎಲ್ಲ ಹೆಂಗಸ್ರೂ ಅಷ್ಟೇ ಪ್ರೀತಿಯಿಂದ ಯಾರೋ ಸ್ನಾನ ಮಾಡಿಸ್ತಾ ಇದ್ರು, ಯಾರೋ ಬಟ್ಟೆ ಉಡಿಸ್ತಾ ಇದ್ರು, ಯಾರೋ ಊಟ ಮಾಡಿಸ್ತಾ ಇದ್ರು, ಇನ್ನೊಬ್ರು ಯಾರೋ ಸ್ಕೂಲಿಗೆ ಕಳಿಸ್ತಿದ್ರು. ಇವೇನಂತ ಹೇಳಿದ್ರೆ ನಮಗೆ ಆ ಎಲ್ಲರೂ ಅಮ್ಮ ಅಂತ ಕರಿತಾ ಇದ್ವಿ. ಎಲ್ಲರೂ ದೊಡ್ಡಪ್ಪ, ಚಿಕ್ಕಪ್ಪ, ಅಪ್ಪ ಅಂತ ಕರಿತಾ ಇದ್ವಿ. ಈ ಒಂದು ಅನ್ಯೋನ್ಯತೆ ಮತ್ತು ಆ ಸಂಬಂಧಗಳು ಬಹುಶಃ ಇವತ್ತು ಎಲ್ಲಿ ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. 1978ನೇ ಇಸ್ವಿ ಅಂತ ಕಾಣುತ್ತೆ. ನನ್ನ ತಂದೆ ತೀರ್ಕೊಂಡ್ರು. ಆಗ ನನಗೆ ಸುಮಾರು ಆಗ ಒಂದು 17-18 ವರ್ಷ ಅಂತ ಕಾಣುತ್ತೆ, 18 ಅಥವಾ 19 ಇರಬಹುದು. ಆಗ ಇಡೀ ಕುಟುಂಬದ ಜವಾಬ್ದಾರಿಯನ್ನು ನನಗೆ ಹೊರಿಸ್ತಾರೆ. ಆಗ ನನಗೆ ವ್ಯವಸಾಯದಲ್ಲಿ ಅಷ್ಟೊತ್ತಿಗೆ ನಾನು ಸಂಪೂರ್ಣ ಪರಿಣಿತಿಯನ್ನು ಸಾಧಿಸಿರಲಿಲ್ಲ. ಬಟ್ ವ್ಯವಸಾಯದ ಎಲ್ಲ ಮಜಲುಗಳು ಗೊತ್ತಿತ್ತು ಅಷ್ಟೇ. ಆ ಚಿಕ್ಕ ವಯಸ್ಸಿನಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸೋದು ನನಗೇನೇನೂ ಗೊತ್ತಾಗ್ತಿರಲಿಲ್ಲ. ಆಗ ನಾನು ಈ ಸ್ಥಳ ಏನಿದೆ ಇಲ್ಲಿ ಒಂದು ಬಾವಿ ತೋಡೋದಕ್ಕೆ ತೀರ್ಮಾನ ಮಾಡಿ ಬಾವಿಯನ್ನು ತೋಡ್ತಾನೆ. 1979ರಲ್ಲಿ ಇಲ್ಲಿ ಬಾವಿಯನ್ನು ತೋಡಲಿಕ್ಕೆ ಶುರು ಮಾಡಿ ಬಹಳ ಕಷ್ಟಕರವಾದಂಥ ಪರಿಸ್ಥಿತಿಗಳಾಗ ಒಂದು ಗಂಡಾಳಿಗೆ ಇದು ಬಹಳ ಪ್ರಮುಖವಾಗಿ ಈಗಿನ ಪೀಳಿಗೆ ನೆನಪಿಟ್ಕೋಬೇಕಾಗಿರುವಂತಹ ಇದು ಒಂದು ವ್ಯವಸ್ಥೆ. ಇದು ಅದೇನಂತ ಹೇಳಿದ್ರೆ ಆಗ್ಗೆ ಗಂಡಾಳಿಗೆ ಕೊಡ್ತಾ ಇದ್ದುದು 79ನೇ ಇಸ್ವಿಯಲ್ಲಿ 4 ರೂಪಾಯಿ ಕೂಲಿ, ಹೆಣ್ಣಾಳಿಗೆ 2 ರೂಪಾಯಿ ಕೂಲಿ ಇರ್ತಾಯಿತ್ತು. ಆ 4 ರೂಪಾಯಿಯನ್ನು ನಮಗೆ ಕೊಡಲಿಕ್ಕೆ ಶಕ್ತಿ ತುಂಬ ಸಾಲ್ತಿರಲಿಲ್ಲ. ಹಾಗಾಗಿ ನಾನು ವಾರಕ್ಕೆ ಒಂದು ದಿನ ಬೇರೆ ಅಂದರೆ ಬಂಡೆಯಲ್ಲಿ ಹೋಗಿ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಮಾಡಿ ಶನಿವಾರ ಭಾನುವಾರ 2 ದಿನ ಮ್ಯಾನೇಜ್ಮೆಂಟ್ ಮಾಡಿ ಬಂದ ಹಣದಲ್ಲಿ ಆಗ್ಗೆ ನನಗೆ ಅಲ್ಲಿ ಒಂದು ದಿನಕ್ಕೆ 40 ರೂಪಾಯಿ ಕೊಡ್ತಾಯಿದ್ರು. ನನ್ನ ಚುರುಕುತನವನ್ನು ನೋಡಿ ಆ ಒಂದು 2 ದಿನದ ದುಡಿಮೆಯನ್ನು ತಂದು ಇಲ್ಲಿ ಬಾವಿ ತೋಡಲಿಕ್ಕೆ ಶುರು ಮಾಡೋದು. ಕಡೆಗೆ ನಮಗೆ ಅದು 70 ಅಡಿಗೆ ನೀರು ಸಿಗುತ್ತೆ. ಆ 70 ಅಡಿಗೆ ನೀರು ಸಿಗೋದ್ರಲ್ಲಿ ನಮಗೆ 1.5 ವರ್ಷ ಕಳೆದೋಗಿರುತ್ತೆ. ಹೀಗೆ ನಿರಂತರವಾಗಿ ನಾನು 2 ವರ್ಷ ಬಾವಿ ತೋಡಿದ ನಂತರ ಅದಕ್ಕೆ ಒಂದು ಪಂಪ್ ಸೆಟ್ಟನ್ನು, ಒಂದು ಸಣ್ಣ ಲೋನ್ ಮಾಡಿ ಪಂಪ್ ಸೆಟ್ಟನ್ನು
ಅಳವಡಿಸಿ ಇಲ್ಲಿ ಬೆಳೆಗಳನ್ನ ಬೆಳೆಯೋದಕ್ಕೆ 1981 ಕಡೆಯಿಂದ ಶುರು ಮಾಡ್ತೀವಿ. 81ನೇ ಇಸ್ವಿಯಿಂದ ನನ್ನ ಹಿರಿಯರು ಏನು ಮಾಡ್ತಾಯಿದ್ರು ಸಾವಯವ ಕೃಷಿ, ಅದನ್ನು ಬಿಟ್ಟು ನಾನು ಮೊದಲು 81ಕ್ಕೆ ರಾಸಾಯನಿಕ ಕೃಷಿಗೆ ಬರ್ತೇನೆ. ರಾಸಾಯನಿಕ ಕೃಷಿಯಲ್ಲಿ ಕೂಡ ಬಹಳ ಅದ್ಭುತವಾದ ಬೆಳೆಗಳನ್ನ ಬೆಳೀತಾ ಇದ್ದಿದ್ದು. ನಮಗೆ ಮೊದಲನೇ 4-5 ವರ್ಷಗಳು ಯಾವುದೇ ತೊಂದರೆ ಇರಲಿಲ್ಲ. ಅದು ಆಲೂಗಡ್ಡೆ ಇರ್ಬೋದು, ಈರುಳ್ಳಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಬೀಟ್ರೋಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಕೋಸು, ಗಡ್ಡೆಕೋಸು, ಇವುಗಳು ಎಲ್ಲವೂ ಪ್ರತಿಯೊಂದೂ ಭಾಳ ಅದ್ಭುತವಾದ ಬೆಳೆಗಳೇ ಬರ್ತಾ ಇರುತ್ತೆ. ಬಹುಶಃ ಭೂಮಿಯಲ್ಲಿ ಇರುವಂಥ ಸಾವಯವ ಸತ್ವಗಳಿಂದ ಅದು ಬರ್ತಾ ಇರುತ್ತೆ. ಮೊದಲನೇ 4-5 ವರ್ಷ ಭಾಳ ಅದ್ಭುತವಾದಂಥ ಬೆಳೆಗಳನ್ನು ನಾವು ಬೆಳೆದು ಅದರ ಜೊತೆಗೆ ಒಬ್ಬ ತಂಗಿ ಮತ್ತು ಇನ್ನೊಬ್ಬ ಅಕ್ಕನ ಮದುವೆಯನ್ನು ಕೂಡ ಈ 4-5 ವರ್ಷಗಳ ಒಂದು ಹಂತದಲ್ಲಿ ನಾನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ನಮಗೆ ಒಂದೊಂದೇ ಸಮಸ್ಯೆಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಮೊದಲನೇದು ಏನಂತೇಳಿದ್ರೆ, ನಾವು ಗೊಬ್ಬರಗಳು ಪೋಷಕಾಂಶಗಳನ್ನ ಹೆಚ್ಚು ಕೊಟ್ಟರೇನೂ ನಾವು ಇಳುವರಿಯಲ್ಲಿ ಕಡಿಮೆ ಆಗ್ತಾ ಇರೋದನ್ನ ಗಮನಿಸ್ತೀನಿ ಮೊದಲನೇದಾಗಿ. ಎರಡನೇದಾಗಿ ಒಂದೊಂದಾಗಿ ನಮಗೆ ರೋಗ ಬಾಧೆ ಬರೋದಕ್ಕೆ ಶುರುವಾಗುತ್ತೆ. ಏಕೆಂದರೆ ಈ ರೋಗಕ್ಕಾಗಿ ನಾವು ಯಾವುದೇ ಔಷಧಿಯನ್ನು ಸಿಂಪಡಿಸಿದಂತಹ ಯಾವ ಒಂದು ಉದಾಹರಣೆಯೂ ನಮಗೆ ಇರಲಿಲ್ಲ. ಈ ರೋಗ ಬಾಧೆ ಶುರುವಾಗುತ್ತೆ. ರೋಗ ಬಾಧೆ ಜೊತೆಗೆ ಕೀಟ ಬಾಧೆನೂ ಕೂಡ ಶುರುವಾಗುತ್ತೆ ತೋಟಗಳಲ್ಲಿ. ಈ ರೋಗ ಬಾಧೆ ಕೀಟ ಬಾಧೆಗಳು ಶುರುವಾದಾಗ ನಮಗೆ ಅತಿ ಹೆಚ್ಚಿನ ಒಂದು ರೋಗನಾಶಕಗಳನ್ನ ಕೀಟನಾಶಕಗಳನ್ನ ಬಳಸಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಾನು ಆಗ ಹೂಕೋಸು, ಕೋಸು, ಮೆಣಸಿನಕಾಯಿ ಮತ್ತು ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆಗಳನ್ನ ಬೆಳೀತಾ ಇದ್ದಿದ್ದರಿಂದ ಅತಿ ಹೆಚ್ಚಿನ ಪ್ರತಿದಿನ ಒಂದಲ್ಲ ಒಂದು ಬೆಳೆಗೆ ನಾನೇನಂತ ಹೇಳಿದ್ರೆ, ಯಾವತ್ತೂ ಆಗಲೂ ಕೂಡ ಒಂದೇ ಬೆಳೆಗೆ ಮಾರು ಹೋಗದೆ ಒಂದು ಅರ್ಧ ಎಕರೆಯಲ್ಲಿ ಒಂದೊಂದು ಬೆಳೆಯನ್ನು ಬೆಳೀತಾ ಇದ್ದಿದ್ದರಿಂದ ಒಂದಲ್ಲ ಒಂದು ಬೆಳೆಗೆ ಪ್ರತಿದಿನವೂ ನಾನು ಔಷಧಿ ಹೊಡಿಬೇಕಾಗ್ತಾಯಿತ್ತು. ಆಗಲೇ ಎಷ್ಟು ಅತ್ಯುಗ್ರವಾದಂಥ ವಿಷಯಗಳಿತ್ತು ಅಂತ ಹೇಳಿದ್ರೆ, ನಾವು ಈ ಕಡೆಯಿಂದ ಔಷಧಿ ಹೊಡ್ಕೊಂಡು ಹೋಗ್ತಾಯಿದ್ರೆ ಆ ಕಡೆಯಿಂದ ಅಲ್ಲಿರೋಂಥ ಹಾವು, ಅಲ್ಲಿ ಓತಿಕ್ಯಾತಗಳು, ಇಣಚಿಗಳು ಇವೆಲ್ಲ ಸತ್ತು ಬಿದ್ದಿರೋವು. ಬರೀ ಕೀಟಗಳೇ ಅಲ್ಲ, ಇಡೀ ಒಂದು ಆ ಸುತ್ತ ಪರಿಸರದಲ್ಲಿ ಏನೂ ಇಲ್ಲದೆ ಆಗೋದನ್ನ ಗಮನಿಸ್ತಾನೆ ಇದ್ದೆ. ಮನಸ್ಸಿಗೆ ಇದು ಆದ ನಂತರ ಈ ಕೀಟ ಬಾಧೆಗಳಲ್ದಿರೋ, ರೋಗ ಬಾಧೆಗಳಲ್ದಿರೋ ಯಾವಾಗಲೂ ನಾನು ಔಷಧಿಗಳು ಹೊಡೆಯೋದಕ್ಕೆ ಶುರು ಮಾಡಿದ ನಂತರ ಆರೋಗ್ಯದ ಕಡೆ ಸ್ವಲ್ಪ ಅಂತೇಳಿದ್ರೆ ಕಣ್ಣು ಮಂಜಾಗೋದು, ದೇಹ ಯಾವಾಗಲೂ ಬಿಗಿದಾಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ರಾತ್ರಿ ಮಲಗಿ ಒಂದು ಹೊತ್ತಿನಲ್ಲಿ ಎದ್ದಾಗ ಶ್ವಾಸಕೋಶ ಬಿಗಿದಾಗೋದು, ಇವುಗಳೆಲ್ಲ ಆಗ್ತಾಯಿತ್ತು. ಏಕೆಂದರೆ ನಾವು ಅಷ್ಟೊಂದು ಮುಂಜಾಗ್ರತೆಗಳನ್ನ ವಹಿಸ್ತಾ ಇರಲಿಲ್ಲ. ಬಿಸಿ ರಕ್ತ, ವಯಸ್ಸು, ಆಮೇಲೆ ಬದುಕೋ ಹುಮ್ಮಸ್ಸು, ಮನೆಯನ್ನು ನಿರ್ವಹಿಸುವ ಒಂದು ಧಾವಂತದಲ್ಲಿ ಇದು ಯಾವುದೂ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆಗ. ಹೀಗೆ ಈ ಥರ ಒಂದು ವ್ಯವಸ್ಥೆಯಲ್ಲಿ ನಾನು ಈಜಾಡ್ತಾ 1995ನೇ ಇಸ್ವಿವರೆಗೂ ರಾಸಾಯನಿಕ ಕೃಷಿಯಲ್ಲಿ ಬಂದು ಕಡೆಯ 5 ವರ್ಷ ಅಂತೂ ನಾನು ಏನು ಮಾಡಿದ್ರೂ ಒಂದು ಪೈಸೆ ಉಳಿಸೋದಕ್ಕಾಗದೆ, ಆಗ ನಾನು ದೃಢವಾದ ತೀರ್ಮಾನ ತಗೊಂಡು ಈ ಸಾವಯವ ಕೃಷಿಗೆ ಬರೋದಕ್ಕೆ ನಾನು ಮನಸ್ಸು ಮಾಡಿ 95ನೇ ಇಸ್ವಿಯಿಂದ ಸಾವಯವ ಕೃಷಿಯತ್ತ ಒಲವು ಮಾಡಿ ಸಾವಯವ ಕೃಷಿಯನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ 95ನೇ ಇಸ್ವಿಯಲ್ಲಿ ಆಗ ಏನು ಮಾಡ್ತಾಯಿದ್ವಿ, ಇಲ್ಲಿ 1 ಎಕರೆಯನ್ನು ದ್ರಾಕ್ಷಿ ಹಾಕಿರ್ತೀನಿ. ಅಷ್ಟರಲ್ಲೇ 1 ಎಕರೆ ಇಲ್ಲ, 3/4 ಎಕರೆ, ಮತ್ತು ಇತರೆ ಬೆಳೆಗಳೆಲ್ಲ ಹಾಗೇ ಬೆಳೀತಾನೆ ಇರ್ತೀವಿ. ಆಗ ಸಾವಯವ ಕೃಷಿಗೆ ಬರಲೇಬೇಕು ಅಂತ ಒಂದು ದೃಢವಾದ ನಿರ್ಣಯವನ್ನು ಮಾಡಿ ಸಾವಯವ ಕೃಷಿಗೆ 95ರಲ್ಲಿ ನಾನು ಒಂದೊಂದೇ, ಯಾಕೆಂದರೆ ನನ್ನ ಹಿರಿಯರು ತೋಟಗಳು ಮಾಡುವಾಗ ಯಾವತ್ತಿಗೂ ನಾವು ಕೀಟನಾಶಕಗಳನ್ನ ಬಳಸಿದ್ದೇ ಇಲ್ಲ, ರೋಗನಾಶಕಗಳನ್ನ ಬಳಸಿದ್ದೇ ಇಲ್ಲ. ಹೆಚ್ಚು ಅಂತೇಳಿದ್ರೆ ಆಗಲೂ ಕೂಡ ಬೇವಿನ ಎಣ್ಣೆಯನ್ನು ಆಗಲೂ ಬಳಸ್ತಾಯಿದ್ರು, ಬೇವಿನ ಕಷಾಯವನ್ನು ಆಗಲೂ ಬಳಸ್ತಾಯಿದ್ರು. ತುಂಬ ಪ್ರಬಲವಾದ ಕೀಟಗಳಾದರೆ ಬೇವಿನ ಎಣ್ಣೆ ಜೊತೆಗೆ ಮೆಣಸಿನಕಾಯಿ ಜಜ್ಜಿ ವಿಷಮದಾರಿ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ರು, ಎಲ್ಲ ಹೋಗ್ತಾಯಿತ್ತು. ಇವೆಲ್ಲ ನನಗೆ ನೆನಪಲ್ಲಿತ್ತು. ಆಮೇಲೆ ಅವರು ಗೊಬ್ಬರಗಳು ಮಾಡ್ತಾ ಇದ್ದಂಥ ವಿಧಾನಗಳು ಆಗ ನಮ್ಮ ಕೈಯಲ್ಲೇ ಮಾಡಿಸ್ತಾಯಿದ್ರು. ನಮ್ಮ ಕೈಯಲ್ಲೇ ಗೊಬ್ಬರಗಳು ಅಂತೇಳಿದ್ರೆ ತಮಗೆಲ್ಲ ಈಗ ಯಾರಿಗೂ ಅದು ಕಲ್ಪನೆ ಇರೋಕ್ಕಿಲ್ಲ. ಈಗಿನ ಕಾಲದಲ್ಲಿ
ಇಡೀ ನನ್ನ ಊರು ದೇವನಹಳ್ಳಿಯಲ್ಲಿ ಒಂದೇ ಒಂದು ಫ್ಲಶ್ ಔಟ್ ಕಕ್ಕಸ್ ಇರೋದಿಲ್ಲ, ಎಲ್ಲವೂ ಓಪನ್ ಫಿಟ್ಸೇ ಇರುತ್ತೆ ಇಲ್ಲಿ. ಅವಾಗೇನು ಅಂತ ಹೇಳಿದ್ರೆ ಈ ಕಕ್ಕಸ್ ಗುಣಿಗಳು ಅಥವಾ ಕಾಲ್ಗುಣಿ ಅಂತ ಹೇಳ್ತಾಯಿದ್ರು. ಆಗ ಇದು ಒಂದು ಪಾರ್ಟು ಈ ಕಕ್ಕಸ್ ಗುಣಿ ಗೊಬ್ಬರವನ್ನು ಕಲೆಕ್ಟ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಇನ್ನೊಂದು ಪಾರ್ಟ್ಗೆ ಪೊಟ್ಯಾಶ್ಗೆ, ಅಂದರೆ ಅವ್ರಿಗೆ ಪೊಟ್ಯಾಶ್ ಅನ್ನೋದು ಏನು ಅದ್ರ ಅರಿವಿಲ್ದಿದ್ರೆ ಕೂಡ ಈ ನಮ್ಮ ದೊಡ್ಡ ಕುಟುಂಬದಲ್ಲಿ ನೀರೊಲೆ, ಅಡಿಗೆ ಮನೆ ಒಲೆಗಳಿಂದ ಪ್ರತಿದಿನ ಕಡೆಯ ಪಕ್ಷ 1.5 ಮಂಕ್ರಿಯಿಂದ 2 ಮಂಕ್ರಿ ಬೂದಿ ಸಿಗ್ತಾಯಿತ್ತು. ಆಗಲೇ ಅವರು ಇದರ ಜ್ಞಾನವನ್ನು ಹೊಂದಿದ್ದವರಾಗಿ ತಿಪ್ಪೆಗುಂಡಿ ಏನಿರ್ತಾಯಿತ್ತು, ತುಂಬ ಭಾಳ ಬೃಹದಾಕಾರವಾದ ತಿಪ್ಪೆಗುಂಡಿ, ಅದು ಅಷ್ಟಗಲವೂ ಪ್ರತಿದಿನವೂ ಆ ಬೂದಿಯನ್ನು ಹಾಕಿಸ್ತಾಯಿದ್ರು. ಆಮೇಲೆ ನಾವು ಹೇಳಿದಾಗೆ ಕಾಲ್ಗುಣಿ ಗೊಬ್ಬರ, ಅದ್ರ ಮೇಲೆ ನಮ್ಮ ಹತ್ರ ಇರ್ತಾ ಇದ್ದಂತಹ ಸುಮಾರು 20ರಿಂದ 30 ಕುರಿ ಸದಾ ಇರ್ತಾಯಿತ್ತು. ಆ ಕುರಿ ಗೊಬ್ಬರವನ್ನು ಕೂಡ ಆ ತಿಪ್ಪೆಯಲ್ಲಿ ಅಷ್ಟಗಲವೂ ಹರಡ್ತಾಯಿದ್ರು, ಬೂದಿನ ಹರಡ್ತಾಯಿದ್ರು, ಕಾಲ್ಗುಣಿ ಗೊಬ್ಬರವನ್ನು ಹರಡ್ತಾಯಿದ್ರು, ಇದರ ಜೊತೆಗೆ ಕುರಿ ಗೊಬ್ಬರವನ್ನು ಹರಡ್ತಾಯಿದ್ರು. ಆಮೇಲೆ ನಮ್ಮಲ್ಲಿ ಇರ್ತಾ ಇದ್ದಂತಹ ಸುಮಾರು ಒಂದು 100-150 ಕೋಳಿ, ಆ ಕೋಳಿ ಗೊಬ್ಬರಗಳನ್ನ ಕೂಡ 1 ತಿಂಗಳಿಗೆ 1 ಸಾರಿ ಕಲೆಕ್ಟ್ ಮಾಡಿ ಇಡೀ ತಿಪ್ಪೆಗುಂಡಿಯ ಅಷ್ಟಗಲವನ್ನು ಹರಡ್ತಾಯಿದ್ರು. ಈಗ ನಾವು ಇಲ್ಲಿ ನಿಂತಿರುವ ಜಾಗ ಸುಮಾರು ನನ್ನ 18ನೇ ವರ್ಷ ವಯಸ್ಸಿನಿಂದ ನಾನು ದುಡಿದು ಬೆಳೆಸಿರುವಂತಹ ತೋಟ ಇದು. ಇಲ್ಲಿ ಇದು ದೇವನಹಳ್ಳಿಯ ರಾಣಿ ಸರ್ಕಲ್ ಬಳಿ ಇದೆ. ಇಲ್ಲಿ ಇರುವ ಪ್ರತಿಯೊಂದು ಗಿಡವನ್ನು ಕೂಡ ನಾನೇ ಇದನ್ನು ಪ್ರತಿಯೊಂದು ನಾಟಿ ಮಾಡಿ ಬೆಳೆದಿರುವಂಥದ್ದು. ಈ ತೋಟಕ್ಕೆ ಈಗ ವಯಸ್ಸು ಸುಮಾರು ಒಂದು 21 + 20 42 ವರ್ಷ ವಯಸ್ಸಿನ ಒಂದು ಪ್ರೌಢವಾದಂತಹ ತೋಟ ಅಂತ ಈಗ ಹೇಳ್ಬೋದು. ಪ್ರೌಢಾವಸ್ಥೆಯನ್ನು ತಲುಪಿರುವಂಥ ತೋಟ ಇದು. 2003ನೇ ಇಸ್ವಿಯಲ್ಲಿ ನನಗೆ MH ಮರಿಗೌಡ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಕ್ಯಾನ್ಸರ್ ಅಂತ ತೀರ್ಮಾನ ಮಾಡ್ತಾರೆ. ಅದು G ಜಂಕ್ಷನ್ ಅನ್ನನಾಳದ ಕ್ಯಾನ್ಸರ್ ಆಗಿರುತ್ತೆ. ಬಹುಶಃ ಆ ಕ್ಯಾನ್ಸರ್ ಬಂದವರು ಉಳಿಯೋದು 100ಕ್ಕೆ 99ರಷ್ಟು ಕಷ್ಟ ಅಂತಲೇ ತೀರ್ಮಾನ ಆಗಿರುತ್ತೆ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.